ಲಕ್ಷ್ಮಕ್ಕ ಏನು ಸಮಾಚಾರ ಉಂಡೇನೆ? ಓ ಕಣೆ ಉಂಡೆ ಇವಾಗಿನ. ನೀನು ಉಂಡು ಬಂದೆ. ಏನು ಸಾರು ಮಾಡಿದ್ದೆ? ನಾನು ಹುಳಿ ಮೆಳಕೆ ಕಾಳಿದ್ವಮ್ಮ, ಅವನೇ ರುಬ್ಬಿ ಅರ್ಧಂಬ್ರ ಮಾಡಿದ್ದೆ. ಸರಿ, ಹೋದ್ವರನೋ ಏನೋ ನಿನ್ನ ಮಗಳದೋ ಏನೋ ಮದ್ವೆ ಇತ್ತಲ್ಲೇ, ಅವಾಗ ನೀನು ಯಾಕೆ ಹೋಗ್ಲಿಲ್ಲ? ಬಿಡೆ ಮದ್ವಿಗಂತ ಹೇಳಿ ಹೋದ್ರೆ ಅಲ್ಲೊಂದು 500 ರೂಪಾಯಿ ಮೂವಿ ಮಾಡ್ಬೇಕಾಗುತ್ತೆ. ಆಮೇಲೆ ಸುಸ್ತಾದಂಗೆ ಆಗುತ್ತೆ ಈ ಬೇಸಿಗೆಗೆ ವಾತ್ಕೂನು. ಅಲ್ಲಿ ಒಬ್ಬಟ್ಟು ಅದು ಇದು ತಿಂದಂಗೆ ಕಾಯಿಲೆದಂಗೆ ಆಗುತ್ತೆ. ಅದಕ್ಕೆ ನಾನು ಹೋಗ್ಲಿಲ್ಲ. ಏನು ಅವಳ ಮಗಳ ಮದುವೆಗೆ ಹೋಗಿದ್ರು ಉಳಿದಿತ್ತು ಅಂತಾನೆ. ಅವಳು ಅದು ಅಲ್ದೇನೆ ಇಲ್ಲಿಗೆ ಬಂದ್ರು ಸರಿಯಾಗಿ ನಾನು ಮಾತಾಡ್ಸಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ನಮ್ಮ ಅತ್ತೆ ಹಂಗೂ ಬಾರಿ ಹೋಗೋಣ, ಏನು ಮಾಡ್ತೀಯಾ ಮಾತಾಗಿದ್ದು ಕೂಲಿನೂ ಇಲ್ಲ ಏನೂ ಇಲ್ಲ ಅಂತ ಅಂತು. ಅದಕ್ಕೆ ನಾನು ಯಾಕತ್ತ ಅಲ್ಲೇ ತಿಳ್ಕೊಳತಿ, ನಾನು ಬರಲ್ಲ ಯಾಕ ಸೆನಕ್ಕಿಲ್ಲ ನನಗೆ, ನೀನೇ ಹೋಗಿ ಬಾ ಅಂತೇಳಿ ಉಪಾಯ ಮಾಡಿ ನಮ್ಮ ಅತ್ತೆನ ಒಂದೇ ಕಳಿಸಿ ಸುಮ್ಮನಾದೆ. ನಮ್ಮ ಅಯ್ಯಪ್ಪ ಎದ್ದ ಮೂರ್ತಿಗೆ ಹೋಗಿ ಬಂತು. ನಾನೇನು ಹೋಗ್ಲಿಲ್ಲಮ್ಮ. ಅವಳಂಗೇನೆ ಸೀಮೆ ಕಿಲ್ದಾಳ ಆಡ್ದಂಗೆ ಆಡ್ತಾಳೆ. ಅಂತಾಳ ಮದ್ವಿಗೆ ಇನ್ಯಾರು ಹೋಗ್ತಾರೆ ಹೇಳತ್ಲಾಗಿ? ಸರಿಯಾಗಿ ಕರೀಲೂ ಇಲ್ಲ ಅವಳು ನನ್ನ, ಬರೀ ಅವ್ರ ಅಮ್ಮ ಇನ್ನೂ ಅವ್ರ ಅಣ್ಣ ಇನ್ನೂ ಕರೆದ್ಲು. ಹಂಗಾರೆ ಸೆನಕ್ಕಿಲ್ಲ ಅಂತೇಳಿ ನಾಟಕ ಮಾಡ್ಕೊಂಡು ತಪ್ಪಿಸ್ಕೊಂಡ ಯಾಕೆ ಸುಮ್ಮನೆ ಅಲ್ಗೆ ಹೋಗಿ ಸುಮ್ಮನೆ 500 ರೂಪಾಯಿ ಮೂವಿ ಮಾಡ್ಬೇಕಾಗುತ್ತೆ. ನಮ್ಮ ಅತ್ತಿಗೆ ಬಂದ್ಲು ಏನು ಕೊಡ್ಲಿಲ್ಲ ಅಂತ ಬೈಕೆಂತಾಳೆ ಅಂತ ಹೋಗಿಲ್ಲ ಅಲ್ವೇ ನೀನು? ನಮ್ಮ ಅತ್ತೆ ಕೊಟ್ಟಿರ್ತಾಳೆ, ನಾನು ಹೋದ್ರೆ ನಾನು ಯಾತು ಕೊಡ್ಲಿಲ್ಲ ಅಂತ ಹೇಳಿ ಬೈಕೆಂತಾಳೆ. ಅದು ಅಲ್ದೇನೆ ಅಂತ ಹೇಳಿ ಹೋಗ್ಲೇ ಇಲ್ಲ ನಾನು. ಅಲ್ಗೋಗಿ ಸುಮ್ಮನೆ ಯಾಕೆ ತಿಂದೋಟನು ಕಾಯಿಲೆದಂಗೆ ಆಗುತ್ತೆ ಅಂತನ ಸುಮ್ಮನಾದೆ. ಅದು ಅಲ್ದೆ ನನಗೆ ಸ್ವೀಟು ಪಾಟು ಅಷ್ಟೊಂದು ಇಷ್ಟನೇ ಆಗಲ್ಲ ತಿಂಬಕ್ಕೆ. ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳಿ ಮದ್ವೆಗೆ ಹೋಗಿಲ್ವ ನೀನು? ಮತ್ತೀಗ ಅಯ್ಯ ಉಮ್ದಿಲ್ಲದ್ಮೇಲೆ ಯಾಕೆ ಹೋಗ್ಬೇಕು ಸುಮ್ಮನೆ? 500 ರೂಪಾಯಿ ದಂಡ ಮುಯ್ ಮಾಡೋದು. ಅದಕ್ಕೇನೆ ಹೋಗ್ಲೂ ಇಲ್ಲ, ಮದುವೆಗೆ ಹೋಗ್ಲಿಲ್ಲ, ಏನೂ ಇಲ್ಲ, ಸುಮ್ಮನಾದೆ. ನಮ್ಮ ಅತ್ತೇನು ನನ್ನ ಗಂಡ ಹೋಗಿದ್ದೆ ಅಲ್ಲ, ಸಾಕು ಬಿಡು. ಅವರು ಒಂದು ಸೀರೆ ತಂದಿದ್ರು ನನ್ನ ಅದ್ನಿಗೆ, ಕೊಟ್ಟು ಬಂದೇವ್ರಿ. ನಾನೇನು ಹೋಗ್ಲಿಲ್ಲ, ನನಗೆ ಯಾಕೆ ಸೆನಕ್ಕಿಲ್ಲ ಹೋಗ್ಬಾ ಅಂತ ಹೇಳಿ ನಮ್ಮ ಅತ್ತೆನ ಕಳಿಸಿದ್ದೆ ಅಷ್ಟೇನೆ. ನಾನು ಇಲ್ಲೇ ಇದ್ದೆ. ಅದು ಅಲ್ದೇನೆ ಅವಳು ಬರೀ ಅವ್ರ ಅಣ್ಣಯ್ಯ ಅಮ್ಮಗೆ ಹೇಳ್ತಾಳೆ ಬರ್ರಮ್ಮ ಬರೋಣ ಅಂತ ಹೇಳಿ. ನನಗೆ ಬರೋದೆ ಒಂದೇ ಒಂದ್ಸಲ ಹೇಳಿಳು, ಅದಕ್ಕೆ ನೀವು ಬರ್ರಿ ಮದ್ವಿಗೆ ಮಿಸ್ ಮಾಡಬೇಡ್ರಿ ಅಂತ ಒಂದೇ ಸಲನೇ ಕರೆದಿದ್ದು. ಅದಕ್ಕೆ ನನಗೆ ಸಿಟ್ಟು ಬಂತು, ಯಾಕೆ ಹೋಗ್ಬೇಕಂತಾಳ ಮದ್ವಿಗೆ ಅಂತ ಹೇಳಿ ಸುಮ್ಮನಾದೆ. ಏನೋ ಸಿಮೆಗಿಲ್ದಾಳು ಯಾಗೋ ಗೌರ್ಮೆಂಟ್ ಕೆಲಸದನಿಗೆ ಕೊಟ್ಟೇವಳಂತ ಮಗಳನ್ನ, ಅದಕ್ಕೆ ದಿಮಾಕ್ ಅವಳದು. ಹೌದೇನು ಗಂಡಿ ಕಣ್ಣಿರಂಗಾರೆ ಚೆನ್ನಾಗಿರಂಗ ಇದ್ದಾರೆ ಮನೆ ಕಡೆಗೆ? ಸೆನಕ ಇದ್ದಾರಂತ. ನಾನೇನು ಹೋಗಿಲ್ಲ ಏನೂ ಇಲ್ಲ. ಹಂಗಂತಾನ ಹೇಳ್ತಿದ್ಲ ಅವಳೇನು, ಹಂಗೈದಾರೆ ಹಿಂಗೈದಾರೆ ನನ್ನ ಮಗಳನ್ನ ಕೊಟ್ಟಿರಾರು ಅಂತಾನ. ಲಕ್ಷ್ಮಕ್ಕ ಈಗ ಬಸ್ ಬರುತ್ತಲ್ವೇನೆ ಗಿರ್ಜಮ್ಮನೂರಿಗೆ ಹೋಗೋ ಬಸ್ಸು? ಯಾಕತೆ ಅಲ್ಲ ಹೋದ್ವಾರ ಇನ್ನು ಮದ್ವೆ ಆಗೈತಿ, ತಿರ್ಗಾ ಹೋಗ್ಬೇಕೇನು ಅವ್ರ ಊರಿಗೆ? ಬಿಡು ಅಗಲಗಲ ಏನು ಹೋಗ್ತೀಯ? ಮೊನ್ನಿನ ಮದುವೆ ಮುಗಿಸ್ಕೊಂಡ್ ಬಂದಿದ್ಯಾ, ತಿರ್ಗಾಲೇನೆ ಮಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ. ಮೊಮ್ಮಗಳು ಮದುವೆ ಮಾಡ್ಕೊಂಡ್ ಬಂದಿದ್ಯಾ ಅಲ್ಲೇನೆ, ಒಂದು 6 ಆಗೈತಿನ ಬಂದು ತಿರ್ಗಾಲೇನೆ ಗಿರ್ಜಮ್ಮನೂರಿಗೆ ಬಸ್ ಇದಾವೇನು ಇವಾಗ ಅಂತ ಕೇಳ್ತೀಯಮ್ಮ. ಆಗಲಾಗಲ ಏನು ಚಂದ ಹೋಗೋದು. ಗಿರ್ಜಮ್ಮ ಫೋನ್ ಮಾಡಿದ್ಲು ಇವಾಗ, ನಾನು ಅತ್ಲಾಗ ಹೋಗಿದ್ನಲ್ಲ ಅಂಗಡಿ ತಕ್ಕೆ, ಅಂಗಡಿ ರಮೇಶ್ ಅಪ್ಪಗೆ ಫೋನ್ ಮಾಡಿದ್ಲು. ಏನೋ ನಿನ್ ಗಂಡೊಂದೇನೋ ಫೋನ್ ಸ್ವಿಚ್ ಆಫ್ ಆಗೈತಂತಲ್ಲ, ಅದಕ್ಕೆ ಮಾಡ್ದೆ ಕಣಮ್ಮ ಅಣ್ಣಗೆ, ಯಾಕೆ ಸ್ವಿಚ್ ಆಫ್ ಅಂತ ಬಂತು, ಅದಕ್ಕೆ ರಮೇಶ್ ಅಣ್ಣಗೆ ಮಾಡಿದೆ. ಅದಕ್ಕೇನೆ ಆಮೇಲೆ ನಿಮ್ಮ ಅಮ್ಮ ಏನೋ ಅಂಗಡಿ ತಕ್ಕ ಬಂದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ತು. ಅದಕ್ಕೆ ಇವಾಗ ಮಾಡ್ಕೊಟ್ಟೈತೆ. ನಾಳೆಗೆ ಬೀರ್ ಊಟ ಮಾಡ್ತಾರೆ ಗಂಡಿ ಕಡೆಯವರು, ಎಷ್ಟು 5 ಮರಿನೋ ಏನೋ ಕಡಿತಾರಂತೆ. ಅದಕ್ಕೆ ಬರ್ರಿ ಅಂತನ ಹೇಳಿಲ್ಲಪ್ಪ ಗಿರ್ಜಮ್ಮ. ಅದಕ್ಕೆ ಹೋಗ್ತೀನಿ ಇವತ್ತು. ಬೀಗರ ಊಟಕ್ಕೆ ಹೋಗಿ ನಾಳೆಗೆ ಬೀಗರ ಊಟ ಅಂತೆ, ನಾಳೆ ಬರ್ತೀನಿ ಮುಗಿಸ್ಕೊಂಡು. ಏನತ್ತೆ 5 ಕುರಿ ಕಡಿತಾರಂತ ಬೀಗರ ಊಟಕ್ಕೆ? 5 ಮರಿ ಕಡಿತಾರಂತೆ, ಮಾರಮ್ಮ ಅಂತ ಹೇಳಿ ಫೋನ್ ಮಾಡಿದ್ಲಮ್ಮ. ಅದಕ್ಕೆ ಹೋಗಿ ಬರ್ತೀನಿ. ಮತ್ತೆ ಲಕ್ಷ್ಮಕ್ಕು ನಾ ಕರ್ಕಂಬ ಅಂತ ಹೇಳಿಲ್ವೇನು ಕೆಂಚಕಯ್ಯ? ನಿನ್ಗೆ ಒಬ್ಳಿಗೆ ಹೇಳಿಲ್ಲೇನು ನಿನ್ ಮಗಳು? ಹೆಂಗು ಇವಳಿಗೆ ಅಲ್ಲಿಗೆ ಬರೋಕೆ ಇಷ್ಟ ಇಲ್ವಲ್ಲ ನನ್ನ ಮಗಳು ಮನೆಗೆ, ಅದಕ್ಕೇನೆ ಅವಳು ಹೇಳಲೇ ಇಲ್ಲ ಏನೂ ಇಲ್ಲ. ಅಣ್ಣಗೆ ಒಂದು ಮಾತು ಹೇಳಮ್ಮ ಅಂತ ಅಂದ್ಲು. ನಿಮ್ಮ ಅಣ್ಣಗೆ ಬರಲ್ಲ ಬಿಡಮ್ಮ, ನಾನೇ ಬರ್ತೀನಿ ಅಂತ ಹೇಳ್ದೆ. ಹೋಗಿ ಬರ್ತೀನಿ. ಅಲ್ಲ ಕಣತೆ, ನಾನು ಮದ್ವಿಗೂ ಹೋಗಿಲ್ಲ, ಬೀಗ್ ರೂಟಕ್ಕಾದ್ರೂ ಬರ್ಲಿಲ್ಲ ಅಂತಂದ್ರೆ ಬೈಕೆಮಲ್ಲ ಅವಳು. ನಾನು ಬರ್ತೀನಿ ನಿನ್ ಜೊತೆಗೆ. ನಡಿ. ಏನು ಬೈಕೆಮಲ್ಲ ಬಿಡಿ ಲಕ್ಷ್ಮಕ್ಕ, ಅಲ್ಲ ಮದ್ವಿಗೆ ಬಂದಿಲ್ಲ, ಇನ್ ಬೀಗ್ ರೂಟದ್ ಯಾವ ಲೆಕ್ಕ ಹೇಳು? ಬಿಡು, ನಾನು ಒಬ್ಳೆ ಹೋಗಿ ಬರ್ತೀನಿ. ಮಂತಾಗು ಹೆಂಗು ಯಾರು ಇಲ್ಲ, ನಿನ್ ಮಂತಾಗಿರೋ, ನಾನು ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. ನಾಳೆ ಕಂತಿರೋದು ಬೈಕಾಗ ಒಟ್ಟಿಗೆ ಬರ್ತೀನಿ. 5 ಕುರಿ ಕಡಿತಾರಂತೆ ಬೀಗ್ ರೂಟಕ್ಕೆ ಅವರು ಗಂಡಿನ ಕಡೆಯವರು. ಅಯ್ಯಯ್ಯೋ, ಇಂಥ ಚಾನ್ಸ್ ಯಾರಾದ್ರೂ ಮಿಸ್ ಮಾಡ್ಕೊಳಕ್ ಸಾಧ್ಯನಾ? ಇಲ್ಲ, ನಾನು ಹೋಗ್ತೀನಿ ನಮ್ಮ ಅತ್ತೆ ಜೊತೆಗೆ. ಸರಿಯಾಗಿ ಬ್ಯಾಟಿಂಗ್ ಮಾಡಿ ಬರ್ಬೇಕು. ಲಕ್ಷ್ಮಕ್ಕ ಏನ್ ಯೋಚನೆ ಮಾಡ್ತಾ ಇದೀಯ ಹಂಗೆ? ಅತ್ತೆ ನಾನು ಬರ್ತೀನಿ, ನಡೀರಿ ಹೋಗೋಣ ಬೀಗ್ ರೂಟಕ್ಕೆ. ಬಿಡೆ, ಮದ್ವಿಗೆ ಬಂದಿಲ್ಲ, ಈಗ ಬಂದು ಇನ್ನೇನ್ ಮಾಡ್ತೀಯ ಅಲ್ಲಿ ನೀ? ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರೋದು ಅಷ್ಟೇನೆ. ನಾನು ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಬಿಡು. ಇಲ್ಲ ಕಣತ್ತೆ, ಪಾಪ ಬೈಕೆಂತಾಳೆ, ನಮ್ಮ ಅತ್ತಿಗೆ ಬರ್ಲೇ ಇಲ್ಲ ಮದ್ವೆಗೂ, ಈಗಲಾದ್ರೂ ಬರ್ಬೇಕಿತ್ತು ಅಂತೇಳಿ ಬೈಕೆಂತಾಳ ಅವಳು ನನ್ನ. ಅದಕ್ಕೆ ನಾನು ಬೀಗ್ ರೂಟಕ್ಕೆ ಬರ್ತೀನಿ. ಪಾಪ ಅವಳಿಗೋಸ್ಕರ. ನಡಿ ಹೋಗೋಣ ಇಬ್ರು ಹೋಗಿ ಮುಗಿಸ್ಕೊಂಡ್ ಬರೋಣ. ನಾನ್ ನೀನ್ ಬರಲ್ವೇನೋ ಅಂತ ಹೇಳಿ ನಿಮ್ಮ ಅತ್ತಿಗೆ ಬರಲ್ಲ ಕಣಮ್ಮ, ಬಿಡು, ಅವಳಿಗೆ ಇನ್ನೇನು ಹೇಳೋದು ಅಂತಂದೆ.
ಅಯ್ಯೋ ಅತ್ತೆ ಹಂಗ ಹೇಳಿದ್ರು ಪರವಾಗಿಲ್ಲ, ನಾನು ಬರ್ತೀನಿ, ನಾನೆಲ್ಲ ಹೇಳ್ತೀನಿ ನಡಿ. ಬೈಕ್ ಅಂತ ಹೇಳಿ ಬಂದೆ ಅಂತ ಹೇಳಿ ನಾನು ಅವಳ ತಗ್ಗಿರ್ಜಾಮ ಅಂತ ಹೇಳ್ತೀನಿ, ಇಬ್ರು ಹೋಗೋಣ. ಹ್ಞೂ ಸರಿ ಅಮ್ಮ, ನಾನು ಅಲ್ಲಿ ರಂಗಪ್ಪನ ತಕ ಹೋಗಿ ಕೂಲಿ ದುಡ್ಡು ಕೊಡ್ಬೇಕು, 2 ದಿವಸ ದಾರಾಗಿ ಹೊಲಕ್ಕೆ ಒಯ್ದಿದ್ದ ಇಸ್ಕೊಂಬತ್ತೀನಿ, ಹಂಗೆ ವಾಲ್ಡು ಹೋಗೋಣ ಹಂಗ ಜಲ್ದು. ಹ್ಞೂ ಸರಿ ಹಾಕಣತ್ತೆ, ನೀನು ಹೋಗು ಜಲ್ದು, ನೀನು ಹೋಗು ಕೂಲಿ ದುಡ್ಡು ಇಸ್ಕೊಂಬರಷ್ಟೊತ್ತಿಗೆ ನಾನು ಹೊಲ್ಟಿರ್ತೀನಿ, ಇಬ್ರು ಹೋಗೋಣ ಜೊತೆಗೆ. ಹೋಗಿ ಜಲ್ದು ಬರೋಕೆ ಹೋಗಿ. ಅಲ್ಲ ಕಣೆ ಲಸ್ಮಕ್ಕ, ಮದ್ವಿಗೆ ಮಾತ್ರ ಹೋಗಿಲ್ಲ ಸ್ವೀಟು ಅಂತ ಹೇಳಿ. ಈಗ ನೋಡಿರಿ 5 ಕುರಿ ಕಡಿತಾರೆ ಅಂತ ಹೇಳಿ ಅಲ್ಲೇನೆ ಬೀಗ್ರೂಟಕ್ಕೆ ರೆಡಿಯಾಗಿ ನಿಂತಿದ್ಯಲ್ಲ. ಮತ್ತೆ 5 ಕುರಿ ಕಡಿತಾರೆ ಅಂತಂದ್ರೆ ಇಂಥ ಚಾನ್ಸ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರೇನೆ ಭಾಗ್ಯಮ್ಮ? ನಾನು ಇವಾಗೆಲ್ಲ ಮದ್ವೆ ಸೀಸನ್ ಅಲ್ಲ, ಯಾರ ಮದ್ವಿಗೂ ಹೋಗಲ್ಲ, ಎಲ್ಲರ ಮದ್ವಿಗೂ ಬೀಗ್ರೂಟಕ್ಕೆ ಹೋಗೋದು. ಬೀಗ್ರೂಟ ಯಾವಾಗ ಅಂತ ಹೇಳಿ ತಿಳ್ಕೊಂಡು ಬೀಗ್ರೂಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಮದ್ವೆ ದಿವಸ ಏನಾನ ಫೋನ್ ಮಾಡಿದ್ರೆ ಅವತ್ತೇನ ಕೆಲಸ ಐತೆ, ಏನ್ ಬೇಜಾರು ಮಾಡ್ಕೋಬೇಡ್ರಿ, ಬೀಗ್ರೂಟಕ್ಕೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳ್ತೀನಿ. ಬೀಗ್ರೂಟ ಯಾವಾಗ ಅಂತ ತಿಳ್ಕೊಂಡು ಹೋಗ್ಕೊಂಡು ಬರ್ತೀನಿ. ನೀನು ಬಾರಿ ಇದೆ ಬಿಡಮ್ಮ, ಬೀಗ್ರೂಟಕ್ಕೆ ಹೋಗ್ತಾಳಂತೆ, ಮದ್ವಿಗೆ ಹೋಗಲ್ವಂತೆ. ಮದ್ವಿಗೆ ಹೋದ್ರೆ ಸುಮ್ಮನೆ ಮುಯ್ ಮಾಡ್ಬೇಕು, ಮುಯ್ ಮಾಡಿ ತಕ್ಕಂಗೆ ಅಲ್ಲಿ ಉಂಬಕ್ಕೂ ಆಗಲ್ಲ, ಬಿಸ್ಲಿಗೆ ವಾದ್ಕೊಂಡು ನೀರು ಕುಡ್ದೆ ಸಾಕಾಗುತ್ತೆ. ಅದಕ್ಕೆ ನಾನು ಮದ್ವಿಗೆ ಹೋಗಲ್ಲ, ಬೀಗ್ರೂಟಕ್ಕೆ ಹೋಗ್ತೀನಿ. ಅಲ್ಲ ನಿನ್ನ ಆದ್ನಿ ನಿನಗೊಂದು ಮಾತು ಕರೆದಿಲ್ಲ ಬೀಗ್ರೂಟಕ್ಕೆ ಬಾರತ್ಗೆ ಅಂತ ಹೇಳಿ, ಅಂತೇಳಿ ಬೀಗ್ರೂಟಕ್ಕೆ ನೀನು ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿ ನಿಂತಿದ್ಯಲ್ಲೇ. ಅಯ್ಯೋ ಬಿಡೆ ಭಾಗ್ಯಮ್ಮ, ಹಾಗೆ ಏನ್ ಟೆನ್ಷನ್ ಏನು ಮಾಡ್ತಾ ಇದ್ದಾಳೆಲ್ಲ ಫೋನ್ ಮಾಡೋದು. ಅದು ಅಲ್ಲದೆ ನನ್ನ ಗಂಡನ ಫೋನು ಸ್ವಿಚ್ ಆಫ್ ಆಗಿತ್ತಂತೆ, ನಂದೇನೋ ಆನ್ ಆಗಿತ್ತಮ್ಮ, ಮಾಡಿದ್ಲೋ ಏನೋ ಎಲ್ಲ ಬಂದಿಲ್ಲ ಅನ್ಸುತ್ತೆ. ಬಿಡು, ಕರಿದಿದ್ರು ಪರವಾಗಿಲ್ಲ, ನನ್ನ ಆದ್ನೇ ತಾನೆ, ಕರಿಲೇಬೇಕು ಅಮ್ಮಂಗೆ ಏನೂ ಇಲ್ಲ. ಪಾಪ ಅವಳಿಗೆ ಎಷ್ಟು ಕೆಲಸನೋ ಏನೋ. ಅಲ್ಲ ಮದ್ವಿಗೆ ಕರೆದ್ರು ಹೋಗ್ಲಿಲ್ಲ, ಸರಿಯಾಗಿ ಕರೀಲಿಲ್ಲ, ಹಿಂಗೆ ಹಿಂಗೆ ಅಂತ ಹೇಳಿ ನಾಟಕ ಮಾಡ್ಕೊಂಡು ಮದ್ವಿಗೆ ಹೋಗ್ದಂಗೆ ಸುಮ್ಮನಾದ್ಲು. ಮುಯ್ ಮಾಡ್ಬೇಕಾಗುತ್ತೆ, ಮದ್ವೆ ಕೆಲ್ಸಕ್ಕೆ ಹೋದ್ರೆ ಅದು ಇದು ಮಾಡ್ಬೇಕಾಗುತ್ತೆ ಅಂತ. ಈಗ ನೋಡು ಬೀಗ್ರೂಟಕ್ಕೆ ಕರೆದಿದ್ರು ಹೋಗ್ತೀನಿ ಅಂತ ಹೇಳಿ ವಾಲ್ಟ್ ನಿಂತೇವಳೆ. ಭಾರಿ ಲಸ್ಮಕ್ಕ ಇವಳು. ಲಸ್ಮಕ್ಕ, ನನಗೆ ಗೊತ್ತೈತೆ ನೀನು ಬೀಗ್ರೂಟಕ್ಕೆ ಯಾಕೆ ಹೋಗ್ತಾ ಇದೀಯಾ ಅಂತ. ಮಟನ್ ಚಿಕನ್ ಅಂದ್ರೆ ನಿನಗೆ ಇಷ್ಟ, ಸ್ವೀಟ್ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೇನೆ ಬೀಗ್ರೂಟಕ್ಕೆ ವಾಲ್ಟ್ ನಿಂತಿದ್ಯಾ ಕರೆದಿದ್ರು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಹಂಗೆ ಅನ್ಕೊಳ್ಳಿ ಬಗ್ಗೆಮ್ಮ, ಈಗೇನು ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ ಚೆನ್ನಾಗಿ. ಈಗ ಹಂಗೂ 5 ಮರಿ ಹೊಡಿತಾರಂತೆ ಬೀಗ್ರೂಟಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಹಿಂಗೆ 5-6 ಮರಿ ಹೊಡಿತಾ ಇದಾರೆ ಅಂತಂದ್ರೆ ಎಂತಾರ ತಾನೇ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದ್ರಾಗೆ ನನ್ನ ಆದ್ನಿ ಹಳೆ ಬೇರೆಲ್ಲ ಏನು ಅಲ್ಲ, ಹೋಗ್ತೀನಿ ಬಿಡು, ಏನು ಕರಿಲೇಬೇಕು ಅಮ್ಮಂಗೆ ಏನೂ ಇಲ್ಲ. ನಮ್ಮ ಅತ್ತೆನ ನನ್ನ ಗಂಡನ ಕರೆದ್ರೆ ನನ್ನ ಕರೆದಂಗೇನೆ. ಮತ್ತೆ ಮದ್ವಿಗೆ ನನ್ನ ಗಂಡನು ನಮ್ಮ ಅತ್ತೆನ ಅಷ್ಟೇ ಕರೆದ್ಲು, ಬರೀ ಅಂತಾನ. ನನ್ನೊಂದು ಮಾತು ಕರೆದು ಅದೇ ಸುಮ್ಮನಾದ್ಲು, ಅದಕ್ಕೆ ಹೋಗ್ಲಿಲ್ಲ ಅಂತಂದೆ. ಈಗ ನೋಡಿದ್ರೆ ಕರಿದ್ರು ಹೊಲ್ಟ್ ನಿಂತಿದ್ಯಾ. ಹಂಗೆ ಕಣೆ ಭಾಗ್ಯಮ್ಮ, ಕೆಲವೊಂದ್ಸಲ ಕರಿಯೋದಕ್ಕೂ ಮುಖ್ಯವಾಗಿ ಅಲ್ಲಿ ಏನ್ ಫಂಕ್ಷನ್ ಅಂಬದು ಮುಖ್ಯ ಆಗಿರುತ್ತೆ. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಹೋಗು ಸುಮ್ಮನೆ. ಇವಾಗ ನಮ್ಮ ಅತ್ತೆ ಬರ್ತಾರೆ, ನಾವು ಹೊಲ್ಟು ಹೋಗಿ ಬೀಗ್ರೂಟ ಮುಗಿಸ್ಕೊಂಡು ಬರ್ತೀವಿ. ಸರಿ ಆಯ್ತು ಹೋಗಮ್ಮ, ಹೊಲ್ಟು ಚೆನ್ನಾಗಿ ತಿಂದ್ವಾ. ಒಂದು ಆರತಿ ತಿನ್ನು, ಸಿಕ್ತು ಅಂತೇಳಿ ಗಂಟ್ಲಿಗೆ ಹತ್ತ ತಿನ್ಬೇಡ, ಆಮೇಲೆ ವಾಂತಿ ಬೇರೆ ಕಿತ್ಕೊಳತ್ತು. ನನಗೂ ಗೊತ್ತೈತಿ ನೀನ್ ಸುಮ್ಮನೆ ಹೋಗಿ. ತಿರ್ಗ ಆಮೇಲೆ ಲೇಟ್ ಆದ್ರೆ ಬಸ್ ಮಿಸ್ ಆಗುತ್ತೆ. ನನ್ನ ಆದ್ನಿ ಬೇರೆ ಕಾಯ್ತಿರ್ತಾಳೆ, ನಮ್ಮ ಅಮ್ಮಯ್ಯ ನಮ್ಮ ಅತ್ತಿಗೆ ಬರ್ತಿದ್ರು, ಇನ್ನ ಯಾಕೆ ಇಟ್ಟಾದ್ರೂ ಬರ್ಲಿಲ್ಲ ಅಂತೇಳಿ ನಂದಾರಿನೇ ನೋಡ್ತಿರ್ತಾಳೆ ಪಾಪ. ಅವಳಿಗೆ ಯಾಕೆ ನಾವು ಬೇಜಾರು ಮಾಡೋದು, ಜಲ್ದಿ ಹೋಗ್ಬೇಕು ನಾವು ಬಸ್ಸಿಗೆ. ನೀನು ಹೋಗು ಮಂತಕ್ಕೆ, ಬಂದಾಗ ಮಾತಾಡಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ಲಸ್ಮಕ್ಕ ಮದ್ವಿಗೆ ಹೋಗ್ದಲೇನೆ ಬೀಗ್ರೂಟಕ್ಕೆ ಹೋಗ್ತಾಳಂತೆ. ಮರಿ ಕಡಿತಾ ಇದಾರೆ 5 ಅಂತ ಹೇಳಿ ತಿಂದು ಬರಕ್ ಹೋಗ್ತಾ ಇದ್ದಾಳೆ. ನೋಡ್ರಿ ಹೆಂಗಿದಾರೆ ಜನ, ನಾನ್ ವೆಜ್ ಅಂತಂದ್ರೆ ಹೆಂಗ್ ಬಾಯಿ ತೆರ್ಕೊಂಡು ತಿಂಬಕ್ಕಾಗಿ ಹೋಗ್ತಾರೆ ಅಂತ ನಮ್ ಲಸ್ಮಕ್ ಅಂತಾರ. ಹಂಗೇನೆ ಕೆಲವರು ಸ್ವೀಟು ಅಂದ್ರೆ ಹೋಗೋದೇ ಇಲ್ಲ ಹತ್ರಕ್ಕೆ. ಅದೇ ಮರಿ ಕಡಿತಾರೆ ಕುರಿ ಕಡಿತಾ ಇದಾರೆ ಅಂತಂದ್ರೆ ಎಲ್ಲಿದ್ರು ಓಡ್ ಬರ್ತಾರೆ. ಚೆನ್ನಾಗಿಲ್ಲ ಅಂತಂದ್ರು ಬರ್ತಾರೆ. ಅದೇ ಸ್ವೀಟ್ ಆದ್ರೆ ಅದು ಇದು ಅಂತ ಹೇಳಿ ನೆಪ ಹೇಳಿ ತಪ್ಪಿಸ್ಕೊಂತಾರೆ. ಇಂಥವ್ರು ಇರ್ತಾರೆ ಮಸ್ತಾಗಿ ಊರುಗಳಾಗ ಮನೆಗಳಾಗೂ. ಹಂಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ನೀವು ಹಿಂಗೆ ಮಾಡ್ತೀರಾ? ಸ್ವೀಟು ಅಂದ್ರೆ ತಪ್ಪಿಸ್ಕೊಂಬೋದು, ನಾನ್ ವೆಜ್ ಅಂದ್ರೆ ಹೋಗಿ ಊಟ ಮಾಡ್ಕೊಂಡ್ ಬರೋದು. ಹಂಗಿದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅದನ್ನು. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.